ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾ ಇಂಟಿ ಬಂಗಾರಂ ಅನ್ನುವ ತೆಲುಗು ಸಿನಿಮಾ ರಿಲೀಸ್ ಆಗಿದೆ. ಎಲ್ಲೆಡೆ ಕೂಡ ಭರ್ಜರಿಯಾದಂಥ ಪ್ರದರ್ಶನವನ್ನು ಈ ಸಿನಿಮಾ ಕಾಣ್ತಾ ಇದೆ. ಸಮಂತ ನಟನೆಯ ಈ ಸಿನಿಮಾವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕುಟುಂಬ ಸಮೇತರಾಗಿ ಪ್ರೇಕ್ಷಕರು ಚಿತ್ರಮಂದಿರದತ್ತ ಬರ್ತಾ ಇದ್ದಾರೆ. ಕೇವಲ ಅಖಂಡ ಆಂಧ್ರ ಪ್ರದೇಶ ಮಾತ್ರವಲ್ಲ, ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈ ಸಿನಿಮಾಗೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಬೃಂದ ಚಿತ್ರಮಂದಿರ. ರಾಜಧಾನಿ ಬೆಂಗಳೂರಿನ ಹೊಂಗಸಂದ್ರದಲ್ಲಿರುವ ಬೃಂದ ಚಿತ್ರಮಂದಿರದಲ್ಲಿ ಮಾ ಇಂಟಿ ಬಂಗಾರಂ ತೆಲುಗು ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರೋದು ವೀಕೆಂಡ್ನ ದೃಶ್ಯಾವಳಿ. ಸಂಜೆ 7 ಗಂಟೆ ಪ್ರದರ್ಶನ. ಈ ಚಿತ್ರಮಂದಿರದ ಬಗ್ಗೆ ಈಗಾಗಲೇ ನಾವು ಹಲವು ಎಪಿಸೋಡ್ನಲ್ಲಿ ಹೇಳಿದ್ದೆ. ತೆಲುಗು ಸಿನಿಮಾ ಅಂತ ಹೇಳಿದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ. ಎಲ್ಲ ಭಾಷಾ ಸಿನಿಮಾಗಳನ್ನು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡ್ತಾರೆ, ಆದರೆ ತೆಲುಗು ಸಿನಿಮಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ. ಕಾರಣ ಪ್ರತಿಕ್ರಿಯೆ ಈ ಚಿತ್ರಮಂದಿರದಲ್ಲಿ ತೆಲುಗು ಸಿನಿಮಾಗಳಿಗೆ ಆ ಮಟ್ಟಕ್ಕೆ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾನೇ ಇದ್ದೀರಾ, ಮಹಿಳಾ ಪ್ರೇಕ್ಷಕ ವರ್ಗ ಹಾಗೆ ಕುಟುಂಬ ಸಮೇತರಾಗಿ ಪ್ರೇಕ್ಷಕರು ಇಲ್ಲಿ ಕಾಣ್ತಾ ಇರೋದು. ನೋಡಿ, ಚಿತ್ರಮಂದಿರದ ಒಳಭಾಗದಲ್ಲಿ ಹೌಸ್ಫುಲ್ ಪ್ರದರ್ಶನ. ಈ ರೀತಿಯಾಗಿ ಒಂದು ಕನ್ನಡ ಸಿನಿಮಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಕನ್ನಡ ಸಿನಿಮಾಗೆ ಖಾಲಿಯಾಗಿದೆ, ತೆಲುಗು ಸಿನಿಮಾ ಸೋಲ್ಡ್ ಔಟ್ ಶೋ. ಇರಲಿ, ಈ ವಿಚಾರ ಪಕ್ಕಕ್ಕಿಡೋಣ. ಒಟ್ಟಾರೆಯಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿರುವ ಸಿನಿಮಾ ಅಂತೆ. ಹೀಗಾಗಿಯೇ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇರೋದು. ಬೃಂದ ಚಿತ್ರಮಂದಿರದಲ್ಲಿ ದಿನ 4 ಆಟ. ಆರಂಭದಲ್ಲಿ 4 ಆಟ ಇರಲಿಲ್ಲ, ಇದೀಗ 4 ಆಟ. ರಾತ್ರಿ ಒಂದು ಮಲಯಾಳ ಸಿನಿಮಾ. ಇರಲಿ, ಈ ವಿಚಾರವನ್ನು ಕೂಡ ಪಕ್ಕಕ್ಕಿಡೋಣ. ಒಟ್ಟಾರೆಯಾಗಿ ಈ ಸಿನಿಮಾ ವಿಮರ್ಶಾತ್ಮಕವಾಗಿ ಗೆದ್ದಿದೆ. ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ, ಈ ಸಿನಿಮಾ ಅತ್ಯದ್ಭುತ ಅಂತ. ಇದೇ ಕಾರಣದಿಂದ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ನುಗ್ಗಿ ಬರ್ತಾ ಇರೋದು. ಕೇವಲ ಅಖಂಡ ಆಂಧ್ರ ಪ್ರದೇಶ, ಕರ್ನಾಟಕ ಮಾತ್ರವಲ್ಲ, ಈ ಸಿನಿಮಾ ಎಲ್ಲೆಲ್ಲಿ ತೆರೆ ಕಂಡಿದೆಯೋ ಎಲ್ಲ ಕಡೆಗಳಲ್ಲೂ ಭರ್ಜರಿಯಾದಂಥ ಓಪನಿಂಗು ಸಿಕ್ಕಿದೆ. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ದೇಶದ ವಿದೇಶದ ಚಿತ್ರಮಂದಿರಗಳು ಸಾಕ್ಷಿಯಾಗಿದೆ. ಈ ಸಿನಿಮಾ ವಿದೇಶದಲ್ಲೂ ಕೂಡ ರಿಲೀಸ್ ಆಗಿ ಭರ್ಜರಿ ಕಲೆಕ್ಷನ್ ಮಾಡಿದೆ. ಇರಲಿ, ಕಲೆಕ್ಷನ್ ಎಷ್ಟೇ ಮಾಡಲಿ, ಈ ಸಿನಿಮಾ ತೆಲುಗು ಹಾಗೆ ತಮಿಳಿನಲ್ಲಿ ರಿಲೀಸ್ ಆಗಿದೆ, ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅನ್ನೋದೇ ಖೇದಕರ. ರಾಜಧಾನಿ ಬೆಂಗಳೂರಿನಲ್ಲಿ ತೆಲುಗಿನ ಜೊತೆಗೆ ತಮಿಳಿನಲ್ಲೂ ಕೂಡ ಪ್ರದರ್ಶನವನ್ನು ಕಾಣ್ತಾ ಇದೆ, ಕನ್ನಡದಲ್ಲಿ ಮಾತ್ರ ಇಲ್ಲ. ಯಾಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಿನಿಮಾ ಎಲ್ಲೆಲ್ಲ ಪ್ರದರ್ಶನವನ್ನು ಕಾಣ್ತಾ ಇದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಭರ್ಜರಿಯಾದ ಪ್ರದರ್ಶನ. ನೀವು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದರೆ ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೀರಾ? ಈ ಸಿನಿಮಾ ಯಾವ ರೀತಿ ಇತ್ತು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.